ಹೊಸದಾಗಿ ಯೂಟ್ಯೂಬ್ ಅಥವಾ ಇನ್ಸ್ಟಾದಲ್ಲಿ ವ್ಲಾಗ್ ಮಾಡೋಕ್ಕೆ ಇಷ್ಟ. ವಿಡಿಯೋ ಏನೋ ಮಾಡ್ತೀರಾ, ಬೇಡದೇ ಇರೋದನ್ನ ಕಟ್ ಮಾಡಿ ಬೇಕಿರೋದನ್ನ ಆ್ಯಡ್ ಮಾಡಬೇಕು. ಅಂದರೆ ಕಾಮಿಡಿ, ಮೀಮ್ಸ್, ಟ್ರೋಲ್ಸ್ನ ಆ್ಯಡ್ ಮಾಡಬೇಕು. ಆದರೆ ಎಡಿಟಿಂಗ್ ಬರಲ್ವೇ? ಆದರೆ ಇನ್ಮೇಲೆ ಆ ಟೆನ್ಷನ್ ಬೇಡ. ಹೌದು, ಹೊಸ ವ್ಲಾಗರ್ಸ್ಗೆ ಈಸಿಯಾಗಿ ಎಡಿಟಿಂಗ್ ಮಾಡೋ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಆ ಅಪ್ಲಿಕೇಶನ್ನಲ್ಲಿ ಈಸಿಯಾಗಿ ಎಡಿಟ್ ಮಾಡೋದು ಯಾವ ಥರ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಶಾಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಅಪ್ಲಿಕೇಶನ್ ಇನ್ಶಾಟ್. ನೀವೇನು ನೋಡ್ತಿದ್ದೀರಾ ಇದೆ ಅಪ್ಲಿಕೇಶನ್. ಅದು ಈಗ ನಾನು ವೀಡಿಯೋನ ಅಪ್ಲಿಕೇಶನ್ ಒಳಗಡೆ ಹಾಕೋತಿದ್ದೀನಿ ನೋಡಿ. ಈ ವಿಡಿಯೋನ ನಾನು ಅಪ್ಲಿಕೇಶನ್ ಒಳಗಡೆ ಹಾಕೋತಾ ಇದ್ದೀನಿ. ನಿಮಗೆ ಹಾಕೊಂಡ ತಕ್ಷಣವೇ ಇಲ್ಲಿ ಏನು ಇನ್ಶಾಟ್ ಅಂತ ಬರೆದಿದೆ ಸೈಡಲ್ಲಿ, ಅದು ಬಂದ್ಬಿಟ್ಟು ವಾಟರ್ ಮಾರ್ಕ್ ಅಂತಾರೆ ಅದನ್ನು. ಅಲ್ಲಿ ಇಂಟು ಮಾರ್ಕ್ ಇದೆ, ಅದನ್ನು ಒತ್ತಿದ್ರೆ ಫ್ರೀ ರಿಮೂವ್ ಅಂತ ಕೇಳ್ತಿದೆ. ಅಂದರೆ ಫ್ರೀಯಾಗಿ ಅದನ್ನು ತೆಕ್ಕೊಡೋದಾ ಅಂತ ಕೇಳ್ತಿದೆ. ಹೌದು ಅಂತ ನೀವು ಕ್ಲಿಕ್ ಮಾಡಿದ್ರೆ 1 ನಿಮಿಷಕ್ಕೆ ತಕ್ಕೊಡುತ್ತೆ. ಈ ಅಪ್ಲಿಕೇಶನಲ್ಲಿ ಇವಾಗ ಏನು ಮಾಡ್ಬೇಕು ನಾವು, ದಿಸ್ ಈಸ್ ದ ವಿಡಿಯೋ. ಈ ವ್ಯಕ್ತಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆದರೆ ನಮಗೆ ಬೇಕಾಗಿರೋದು ಕೆಳಗಡೆ ಕಡ್ಡಿ ಇದೆ, 4 ಸೆಕೆಂಡ್ಸ್ ಮೇಲೆ ನಮಗೆ ಬೇಕಾಗಿರೋದು ವಿಡಿಯೋ. ಸೊ ನಾನಿವಾಗ ಇಲ್ಲಿ ಏನು ಮಾಡ್ತೀನಿ, ಟ್ರಿಮ್ ಮಾಡ್ತೀನಿ ಅಥವಾ ಪ್ರೀ ಕಟ್ ಬರುತ್ತೆ, ಇಲ್ಲ ಸ್ಪ್ಲಿಟ್ಸ್ ಮಾಡ್ತೀನಿ. ಅಂದರೆ ಸ್ಪ್ಲಿಟ್ಸ್ ಅಂದರೆ 2 ಆಗುತ್ತೆ. ಸ್ಪ್ಲಿಟ್ ಮಾಡ್ಕೋತೀನಿ. ಈ ವಿಡಿಯೋ ಬೇಡ ನಮಗೆ, ಆವಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಅದನ್ನ ಫಸ್ಟ್ ವಿಡಿಯೋ ಡಿಲೀಟ್ ಆಗುತ್ತೆ, ಆವಾಗ ಇಲ್ಲಿಂದ ಬರುತ್ತೆ. ಅಥವಾ ಮಿಸ್ಸಾಗಿ ನೀವು ಆ ಥರ ಮಾಡಿಬಿಟ್ಟೆ ಅಂದರೆ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಟಿ, ಅದ್ರ ಮೇಲ್ಗಡೆ ಆರೋ ಮಾರ್ಕ್ ಇದೆ, ಲೆಫ್ಟ್ ಸೈಡ್ ಬೆಂಡೆಡ್ ಆರೋ ಮಾರ್ಕ್, ಅದು ಆ್ಯಂಡೋ ಅಂತಾರೆ ಅದಕ್ಕೆ. ಆ್ಯಂಡೋ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಇಲ್ಲೇನು ಡಿಲೀಟ್ ಮಾಡ್ಕೊಂಡಿದ್ರಿ ಅದು ಮತ್ತೆ ಸಿಗುತ್ತೆ. ತುಂಬ ಜನಕ್ಕೆ ಈಗ ಮಧ್ಯದಲ್ಲಿ, ಈಗ ಇಲ್ಲಿ ಯಾವುದೋ ಒಂದು ಫನ್ನಿ ಮಾತಾಡ್ತಿದ್ದೀರಾ, ನೀವು ಇಲ್ಲಿಗೆ ಯಾವುದೋ ಒಂದು ಮೀಮ್ ಹಾಕಬೇಕು, ಅವಾಗ ಏನು ಮಾಡ್ತೀರಾ, ಈ ಜಾಗಕ್ಕೆ ನಿಲ್ಲಿಸ್ತೀರಾ. ನಿಲ್ಲಿಸ್ಬಿಟ್ಟು ಇಲ್ಲಿ ಫ್ರೀಸ್ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ. ಲಾಸ್ಟಲ್ಲಿ ಫ್ರೀಸ್ ಅಂತ ಇದೆ, ಇಲ್ಲಿಗೆ ಹೊಡೆದ್ರೆ 3 ಸೆಕೆಂಡಿಗೆ ಫ್ರೀಸ್ ಮಾಡಿಕೊಟ್ಟಿದೆ. ಅದನ್ನು ಬೇಕಾದರೆ ನೀವು ಈ ಸೈಡ್ ಇಟ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೋಬೋದು. ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿಗೆ ಪಿಪ್ ಅಂತ ಬರುತ್ತೆ, ಈ ಪಿಪ್ ಆ್ಯಡ್ ಮಾಡಿ. ಇಲ್ಲಿ ನೀವು ಎನಿ ಟ್ರೋಲ್ಸ್, ನಿಮಗೆ ಯಾವುದಾದ್ರೂ ಒಂದು ಟ್ರೋಲ್ಸು ಅದನ್ನು ಹಾಕಬೇಕು. ಈಗ ಅಂಬರೀಷ್ ಅಣ್ಣಂದು ಒಂದು ವಿಡಿಯೋ ಇದೆ, ಇದನ್ನು ಹಾಕಬೇಕು, ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲಿ ಹಾಕಿದ ತಕ್ಷಣ ಅದು ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ವರ್ಡಿಂಗಿಗೆ ಕರೆಕ್ಟಾಗಿ ಅಲ್ಲಿಗೆ ಆ ವರ್ಡ್ ಬರುತ್ತಾ ಅಂತ. ಓಕೆನಾ, ಇಷ್ಟೇ ಬೇಕಿರೋದು ನಿಮ್ಗೆ ಯಾಕೆ ಬೇಕದು. ಅದ್ರ ಮೇಲೂ ಕ್ಲಿಕ್ ಮಾಡಿ ಸ್ಪ್ಲಿಟ್ ಹೊಡೆದ್ಬಿಟ್ಟು ಇದನ್ನು ಡಿಲೀಟ್ ಮಾಡಿಬಿಡಿ. ಅಷ್ಟೇ, ಈಸಿಯಾಗಿ ಮೀಮ್ ಆ್ಯಡ್ ಆಯಿತು. ನಿಮ್ಗೆ ಯಾಕೆ ಬೇಕದು, ಇಷ್ಟೇ. ಆ ಸ್ಪೇಸಿಗೆ ಮಾತ್ರ, ಇಲ್ಲಿಂದ ಇಲ್ಲಿ ತನಕ ಸ್ಪೇಸಿಗೆ, ಕೆಳಗಡೆ ವಿಡಿಯೋ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಸ್ಪೇಸಿಗೆ ಮಾತ್ರ ಆ ಟ್ರೋಲ್ ಅಂದರೆ ದಟ್ ಮೀಮ್ ಬೇಕು ನಿಮಗೆ ಅಂತಂದರೆ ನೀವು ಅಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಇವ್ರೇನು ಹೇಳ್ತಾರೆ, ಅಂಬರೀಷ್ ಏನು ಹೇಳ್ತಾರೆ, ನಿಮ್ಗೆ ಯಾಕೆ ಬೇಕದು, ಆ ವರ್ಡ್ನ ನೀವು ಇಂಗ್ಲೀಷಲ್ಲಿ ಹಾಕಬೇಕು. ಇಲ್ಲಿ ಟೆಕ್ಸ್ಟ್ ಇದೆ ನೋಡಿ, ಟಿ ಅಂತ ಇದೆ ನೋಡಿ, ಅದನ್ನು ಒತ್ತಿದ್ರೆ ಇಲ್ಲಿ ಮತ್ತೆ ಟೆಕ್ಸ್ಟ್ ಅಂತ ಮೇಲ್ಗಡೆ ಕೆಡುತ್ತೆ. ಸ್ಟಿಕ್ಕರ್ ಪಕ್ಕದಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಲೆಫ್ಟಿಂದ ಟೆಕ್ಸ್ಟ್. ಓಕೆನಾ, ಇಲ್ಲಿ ನಿಮಗೆ ಯಾಕೆ ಬೇಕು ಅದು. ಓಕೆ, ಈ ಎಕ್ಸಾಕ್ಟು ಅಲ್ಲಿ ಏನು ಇದು ಬರುತ್ತೆ ಅಲ್ಲಿಗೆ ಕೂರುತ್ತೆ. ಇದನ್ನು ನೀವು ಡ್ರ್ಯಾಗ್ ಮಾಡ್ಬೋದು, ಎಲ್ಲಿಗಾದರೂ ಡ್ರ್ಯಾಗ್ ಮಾಡ್ಬೋದು. ಇಲ್ಲಿ ತನಕ ಡ್ರ್ಯಾಗ್ ಮಾಡ್ಕೋಬೇಕು, ಕರೆಕ್ಟಾಗಿ ವರ್ಡ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇದನ್ನು ಕೂಡ ಟೆಕ್ಸ್ಟ್ನ ಟಚ್ ಮಾಡಿ ಇಲ್ಲಿಂದ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಈಸಿ. ವಿಡಿಯೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಅಂದರೆ ಫಿಲ್ಟರ್ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಅಡ್ಜಸ್ಟ್ಗೆ ಹೋಗ್ಬಿಟ್ಟು ಇಲ್ಲಿದೆ ಸ್ವಲ್ಪ ಡಾರ್ಕ್ ಬೇಕು, ಸ್ವಲ್ಪ ಕಾಂಟ್ರಾಸ್ಟ್ ಬೇಕು, ಕಾಂಟ್ರಾಸ್ಟ್ ಕಮ್ಮಿ ಬೇಕು, ಸ್ವಲ್ಪ ವಾರ್ಮ್ ಆಗಿರಬೇಕು, ಶಾರ್ಪನ್ ಮಾಡ್ಕೋಬೇಕು. ವಿಡಿಯೋ ಕ್ವಾಲಿಟಿ ಸ್ವಲ್ಪ ಶಾರ್ಪಾಗಿ ಕಾಣಿಸ್ಲಿಂದ್ರೆ ಶಾರ್ಪ್ ಮಾಡ್ಕೋಬೋದು. ಸ್ವಲ್ಪ ವಿಂಟೇಜ್ ಎಡ್ಜಸ್ ಕಾರ್ನರ್ಸ್ ಎಲ್ಲ ಚೂರು ಬ್ಲ್ಯಾಕ್ ಬೇಕು. ಹೆವಿಯಾಗಿ ಪೋರ್ಟ್ರೇ ಮಾಡೋಕ್ಕೆ ಈ ವಿಂಟೇಜ್ ಎಫೆಕ್ಟು ತುಂಬ ಯೂಸ್ ಆಗುತ್ತೆ. ನೀವು ಫಿಲ್ಟರ್ಸ್ ಕೂಡ ಇದೆ, ಇಲ್ಲಿ ಹಾಕೋಬೋದು. ನೀವು ಸಾಂಗ್ ಆ್ಯಡ್ ಮಾಡಬೇಕು ಇದಕ್ಕೆ. ಇಲ್ಲಿ ಆಡಿಯೋ ಅಂತ ಇದೆ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಮ್ಯೂಸಿಕ್ ಅಂತ ಇದೆ, ಇಲ್ಲಿ ಹೋದರೆ ನಿಮಗೆ ಯಾವ ಸಾಂಗ್ ಬೇಕು ಅದೆಲ್ಲ ಸಿಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿನ್ನದೇ ನೆನಪು ದಿನವು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಅವಾಗ ಇಲ್ಲಿದೆ ಸಾಂಗು, ಮ್ಯೂಸಿಕ್ ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಬರುತ್ತೆ. ಈ ಮ್ಯೂಸಿಕ್ ನಿಮಗೆ ಬೇಡ ಆಗಿರುತ್ತೆ, ಅವಾಗ ಸಾಂಗ್ ತನಕ ತೊಗೊಂಡೋಗ್ಬೇಕು. ಅದನ್ನು ಎಡ್ಜ್ ಹಿಡ್ಕೊಂಡು
ಒಳಗಡೆ ಈ ಥರ ಮಾಡಿದ್ರೆ ಹೇಳಿದ್ರೆ ಹೋಗಿ ಹಿಂದಕ್ಕೆ ಹೋಗುತ್ತೆ. ಅವಾಗ ನೀವು ಈ ಥರ ಸಾಂಗ್ ಆ್ಯಡ್ ಮಾಡಿದ್ದೀರಾ. ಸಾಂಗ್ನ ಇಷ್ಟೇ ಸಾಕು, ಕಟ್ ಮಾಡಬೇಕು ಅಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ಸ್ ಮಾಡಿ ಇದೇನು ಪಾರ್ಟ್ ಇದೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಬಾರ್ಡರ್ ಬರುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದಾಗ ಈ ಬಾರ್ಡರ್ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿದಾಗ ಈ ವೈಟ್ ಬಾರ್ಡರ್ ಬರುತ್ತೆ. ಈ ವೈಟ್ ಬಾರ್ಡರ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಅವಾಗ ಎಷ್ಟು ಸಾಂಗ್ ಬೇಕೋ ಅಷ್ಟೇ ಬರುತ್ತೆ. ಈ ಮಿಕ್ಕಿದ ಆಪ್ಷನ್ಸ್ ಎಲ್ಲ ನೀವು ಸುಮ್ಮನೆ ಕೂತಾಗ ಒಂದೊಂದು ಆಪ್ಷನ್ನ ಟಚ್ ಮಾಡಿ ನೋಡ್ತೀರಿ. ಆವಾಗ ನಿಮಗೆ ಈಸಿಯಾಗಿ ಎಡಿಟ್ ಮಾಡೋಕ್ಕೆ ಬರುತ್ತೆ. ಆ್ಯನಿಮೇಷನ್ ಈಗ ಯಾವ ಥರ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಬೇಕಿದ್ನ ವಿಡಿಯೋನ ಯಾವ ಥರ ಓಪನಿಂಗ್ ಕೊಡಬೇಕು. ಇಲ್ಲಿ ಫೇಡ್ ಅಂದರೆ ಸ್ವಲ್ಪ ಹಳೆಯದ್ರ ಥರ ಬಂದ್ಬಿಟ್ಟು ಇದಾಗಬೇಕು. ಕ್ಲಾಕಲ್ಲಿ ಬಂತು ನೋಡಿ, ಹಿಂದ್ಗಡೆಯಿಂದ ಬಂದಿದೆ, ಹೊರಗಡೆಯಿಂದ ಬಂದಿದೆ. ಇದು ಈಸಿ ಪ್ರೋಸೆಸ್. ನಿಮಗೆ ಇಷ್ಟು ಸಾಕು, ಮಿನಿಮಮ್ ಇಷ್ಟು ಸಾಕು, ಈಸಿಯಾಗಿ ಎಡಿಟ್ ಮಾಡಿ ಸಾಕ್ಬೋದು. ಮಧ್ಯದಲ್ಲಿ ನಿಮಗೆ ಯಾವುದೋ ಒಂದು ವಾಯ್ಸ್ ಬೇಕು ಈ ಜಾಗದಲ್ಲಿ ನೋಡಿ, ಫ್ರೆಂಡ್ಸ್ ಅಂತ ಹೇಳ್ಬೇಕಾಗುತ್ತೆ ನೀವು. ಆವಾಗ ಇಲ್ಲಿ ರೆಕಾರ್ಡ್ ಅಂತ ಇದೆ, ಮೇಲ್ಗಡೆ ಇದೆ ನೋಡಿ, ಮ್ಯೂಸಿಕ್ಕು ಎಫೆಕ್ಟ್ಸು ರೆಕಾರ್ಡ್ ಅಂತ. ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೆಡ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 3, 2, 1 ಅನಿಸುತ್ತೆ. ಆಮೇಲೆ ನೀವು ಈಸಿಯಾಗಿ ಮಾತಾಡ್ಬೋದು. ಇವಾಗ ನಾನು ಇದನ್ನು ಹೇಳಿದ್ದೀನಿ, ಇಲ್ಲಿ ಕೇಳಿ. ಈಗ ಹಂಗಾಗಿ ಇದು ಕೇಳ್ತಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಬೇಸಿಕಲಿ ಇಷ್ಟು ಸಾಕು. ಒಂದು ಸೀನ್ ಬೇಡ ಕಾಣಿಸೋದು ಅಂತಂದರೆ ಈಸಿಯಾಗಿ ಇದರಲ್ಲಿ ಕಟ್ ಮಾಡ್ಬೋದು. ಆಮೇಲೆ ಮೀಮ್ಸ್ ಆ್ಯಡ್ ಮಾಡ್ಬೋದು, ಸಾಂಗ್ಸ್ ಹಾಕ್ಬೋದು. ಹೊಸದಾಗಿ ಸ್ಟಾರ್ಟ್ ಮಾಡುವಂಥ ಯೂಟ್ಯೂಬ್ ಇನ್ಸ್ಟಾ ವ್ಲಾಗರ್ಸ್ಗೆ ಇದು ಸಾಕು. ಇದ್ರ ಮೇಲೆ ಜಾಸ್ತಿ ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ಇದರಲ್ಲಿರೋ ಎಫೆಕ್ಟ್ಸ್ನ ನೇಮ್ಗಳನ್ನ ನೋಡ್ಕೊಳ್ಳಿ. ಯಾಕೆಂದರೆ ಇದೇ ನಿಮಗೆ ಮುಂದೆ ಈಸಿ ಆಗೋದು. ಈ ಏನು ಆಪ್ಷನ್ ಇದೆ ಇದನ್ನು ನೋಡ್ಕೊಳ್ಳಿ, ಒಂದೊಂದೇ ಇದನ್ನೆಲ್ಲ ಕಲೀರಿ. ಕಲಿತಾಗ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಈ ನಿಮ್ಮ ಫ್ರೆಂಡ್ಸ್ ಯಾರು ವ್ಲಾಗ್ ಮಾಡಬೇಕು ಅಂತಿದ್ದಾರೆ, ಅವರಿಗೆ ಎಡಿಟಿಂಗ್ ಗೊತ್ತಿಲ್ಲದಿರೋ ಕಾರಣ ಅದು ಕಟ್ ಮಾಡೋಕ್ಕೆ ಗೊತ್ತಿಲ್ಲ, ಸಾಂಗ್ ಆಗೋಕ್ಕೆ ಬರ್ತಿಲ್ಲ, ಈ ಥರ ಏನೇನೋ ಕಾರಣ ಹೇಳ್ತಿರ್ತಾರಲ್ಲ, ಸೊ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿ ಈಸಿಯಾಗಿ ಎಡಿಟ್ ಮಾಡೋದು ಹೇಗೆ ಅಂದ್ಬಿಟ್ಟು ಹೇಳಿರೋದು. ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.